ಪರ್ಫಾರ್ಮ್ ಮಾಡಿದ್ರು ಅದಕ್ಕೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಆ ಥರ ಎಲ್ಲ ಏನೂ ಇಲ್ಲ. ಫೈನಲಿ ಈಗ ಟಾಪ್ 6 ಯಾರು ಇರಬಾರ್ದು? ಈಗ 7 ಜನ ಇದ್ದಾರೆ, ಅದರಲ್ಲಿ ರಾಶಿಕಾಗೆ ಯಾರು ಇರಬಾರ್ದು ಇನ್ನೊಬ್ರು ಅಂತ ಅಂದಾಗ? ಇರಬಾರ್ದು ರಕ್ಷಿತಾ. ದೆನ್ ಇನ್ನು ಗೆಲ್ಲೋದು ಯಾರು ಅಂತ? ಯಾರು ಗೆಲ್ಲಬೇಕು ಜೊತೆಗೆ ರಾಶಿಕಾಗೆ ಅಂತ? ಗೆಲ್ಲಬೇಕು ಅಂತ ಹೇಳಿದರೆ ಅದು ಧನು. ಗೆಲ್ತಾರೆ ಇಸ್ ಗಿಲ್ಲಿ. ಅಶ್ವಿನಿ ಅವ್ರು ಗೆಲ್ಲೋ ಚಾನ್ಸಸ್ ಕಡಿಮೆ ಇದೆಯಾ ಆಗುತ್ತೆ? ಹಾಗಲ್ಲ, ಬಟ್ ಅದು ಆಚೆ ಬಂದು ಅವ್ನ ಫ್ಯಾನ್ಸ್ ಅವ್ನು ಸಿಗ್ತಿರೋ ರೆಸ್ಪಾನ್ಸ್ ಎಲ್ಲ ನೋಡಿ ಗಿಲ್ಲಿ ಅಂತ ಅನ್ನಿಸ್ತು. ಓಕೆ, ಇನ್ನು ರಾಶಿಕಾ ಅವರು ಎಷ್ಟು ಸಂಭಾವನೆ ತೆಗೆದುಕೊಂಡ್ರು ಬಿಗ್ ಬಾಸ್ಗೆ ಅಂತ ಬಂದಾಗ? ಯಾಕಂದರೆ ಹೀರೋಯಿನ್ ಆದಮೇಲೆ ಹೋಗಿದ್ದು ಬಿಗ್ ಬಾಸ್ಗೆ. ಸೊ ಅದೆಲ್ಲ ಹೇಳಂಗಿಲ್ಲ, ರಿವೀಲ್ ಮಾಡೋವಾಗಿಲ್ಲ ಅದನ್ನ. ನಾನು ಹೇಳ್ದಲೇ ಎಷ್ಟೊಂದು ಜನ ಹೇಳ್ಬಿಟ್ಟಿದ್ದಾರೆ ಅಷ್ಟು ಸಂಭಾವನೆ ತಗೊಂಡಿದ್ದಾರೆ ಅಂದ್ಕೊಂಡೆಲ್ಲ. ಬಟ್ ಅದನ್ನ ರಿವೀಲ್ ಮಾಡೋಂಗಿಲ್ಲ. ತುಂಬ ತಗೊಂಡ್ಬಿಟ್ಟಿದ್ದೀನಿ ಇವಾಗ. ಹಂಗೆ ಅನ್ಕೊಳ್ಳಿ, ಹಂಗೆ ಹೇಳ್ತಿರೋದು ಎಲ್ಲರೂ. ಓಕೆ, ಕಾಸ್ಟ್ಯೂಮ್ ವೈಸ್ ಎಷ್ಟು ಖರ್ಚು ಮಾಡಿದ್ದಾರೆ ರಾಶಿಕಾ ಅಂತ? ಬಿಕಾಸ್ ಹೀರೋಯಿನ್ಸ್ ಅಂತ ಅಂದಾಗ ಕಾಸ್ಟ್ಯೂಮ್ಸ್ದೇ ಎಲ್ಲ ನೋಡೋದು. ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿ ಹಾಕ್ತಾ ಇದ್ರೆ, ನಿಮ್ಮದು ಅಂತೂ ಸ್ಪೆಷಲಿ ತುಂಬ ಚೆನ್ನಾಗಿತ್ತು ಔಟ್ಫಿಟ್ಸ್ ಎಲ್ಲ. ಸೊ ಎಷ್ಟು ಖರ್ಚು ಮಾಡಿರ್ಬೋದು ಅಂತ? ಹೋಗ್ಬೇಕಾದ್ರೆ ಒಂದಷ್ಟು ಶಾಪ್ ಮಾಡ್ಕೊಂಡು ಹೋಗಿದ್ದೆ. ಬಿಕಾಸ್ ನನಗೆ ಫ್ಯಾಷನ್ ಅಂತ ಅಂದರೆ, ನಾನು ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ನಾನು ತುಂಬ ಪರ್ಟಿಕ್ಯುಲರ್ ಆಗಿರ್ತೀನಿ. ಎಲ್ಲದು ನನಗೆ ಪ್ರಾಪರಾಗಿ ಬೇಕಾಗಿರುತ್ತೆ. ಹೋಗ್ಬೇಕಾದ್ರೆ ಒಂದಷ್ಟು 1.5 ಸಮಥಿಂಗ್ ಏನೋ ಫುಲ್ ಶಾಪ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಅದಾದಮೇಲೆ ಎಲ್ಲ ಹ್ಯಾಂಡಲ್ ಮಾಡಿದ್ದು ನಮ್ಮ ಅಮ್ಮ ನನ್ನ ತಮ್ಮನೇ ಪ್ರತಿ ವಾರ. ಬಿಕಾಸ್ ಅವ್ರು ಕಳಿಸ್ತಿದ್ದು ಒಂದಷ್ಟು ಕಳಿಸ್ತಿದ್ರು, ಬಟ್ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ನನ್ನ ಕ್ಯಾಮ್ರಾ ಹತ್ರ ಹೋಗಿ ಹೇಳ್ತಿದ್ದೆ, ಇದು ನನ್ನ ಸ್ಟೈಲ್ ಅಲ್ಲ, ಪ್ಲೀಸ್ ಇದನ್ನೆಲ್ಲ ವಾಪಸ್ ಕೊಟ್ಟೆ, ನನ್ನ ಸ್ಟೈಲ್ ನನಗೆ ಸೆಟ್ ಆಗಂಥದ್ದು ಕಳಿಸಿ ಅಂತ. ಅವ್ರು ಅದ್ರ ಮೇಲೇ ವರ್ಕ್ ತುಂಬ ಮಾಡಿದ್ದಾರೆ. ಅದೆಲ್ಲ ಕ್ರೆಡಿಟ್ಸ್ ನನ್ನ ಫ್ಯಾಮಿಲಿಗೆ ಹೋಗಬೇಕು. ಅವರೇ ಎಲ್ಲ ಸೆಲೆಕ್ಟ್ ಮಾಡಿ ಕಳಿಸ್ತಾ ಇದ್ದಿದ್ದು. ಡ್ರೆಸ್ ರೆಡಿ ಆಗ್ತಾ ಇತ್ತು ಅಂತ? ಫಿನಾಲೆ ಡ್ರೆಸ್ ಕೂಡ ರೆಡಿ ಆಗ್ತಾ ಇತ್ತು, ಬಟ್ ನನ್ನ ತಮ್ಮ ಫುಲ್ ರೆಡಿ ಮಾಡಿಸ್ತಿದ್ದ ಅದನ್ನು. ಇವಾಗ ಅದನ್ನು ಗ್ರ್ಯಾಂಡ್ ಫಿನಾಲೆಗೆ ನಾನು ವೇರ್ ಮಾಡ್ತೀನಿ.